ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನನಗೆ ಒಂದು ಕ್ಲಾತ್ ರಂಗೋಲಿ ಮಾಡಬೇಕಾಗಿದೆ ಒಂದು ಫಂಕ್ಷನ್ಗೆ. ಸೊ ಹಾಗಾಗಿ ಇನ್ಸ್ಟೆಂಟ್ ಕ್ಲಾತ್ ರಂಗೋಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ನೋಡಿಕೊಂಡು ಅದೇ ಥರನೇ ನಾನೊಂದು ಬಟ್ಟೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬಂದಿದೆ ಅಂತಂದು ಲಾಸ್ಟಿಗೆ ನಾನು ಆ ಒಂದು ಕ್ಲಿಪ್ಪನ್ನು ಹಾಕ್ತೇನೆ. ನೋಡಿ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಒಂದು ಸೀರೆಯ ಒಂದು ಕಾಲು ಭಾಗದಷ್ಟು ಕಟ್ ಮಾಡಿಕೊಂಡು ಹಾಗೆ ಈ ಥರ ಜಿಗ್ಜ್ಯಾಗಲ್ಲಿ ಮಡ್ಚ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅಳತೆ ನೀಟಾಗಿ ಬರಲಿ ಅಂತ. ನಂತರ ನಾನು ಶೇಪ್ ಮುಖಾಂತರ ಶೇಪನ್ನು ಮಾಡಿಕೊಂಡು ಆ ಶೇಪಲ್ಲಿ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಕೆಳಗಡೆ ಏನು ಬರಬೇಕು ಅಂತಂದರೆ ಯು ಶೇಪಲ್ಲಿ ಬರಬೇಕಾಗಿತ್ತು. ಹಾಗಾಗಿ ನಾನು ಮತ್ತೊಂದು ಸರಿ ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಏನಕ್ಕೆ ಅಂತಂದರೆ ಫ್ರಿಲ್ ನೀಟಾಗಿ ಬರುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಏನು ಅಂತಂದರೆ ಇನ್ನೊಂದು ಲೇಯರ್ ಬರುತ್ತೆ. ನಾನು ಲೇಸ್ ಹಾಕ್ಬೋದಾಗಿತ್ತು, ಬಟ್ ನನಗೆ ಆ ಲೇಸ್ ಐಡಿಯಾ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಹಾಗಾಗಿ ಕೆಳಗಡೆ ಏನು ಮಾಡಿದೆ, ಆ ಮೇಲ್ಗಡೆದು ಬಾರ್ಡರ್ ಇತ್ತಲ್ಲ ಅದನ್ನೇ ಹಾಕೋಣ ಅಂತ ಅನಿಸ್ತು. ಅದು ಶಾರ್ಟೇಜ್ ಇರೋದ್ರಿಂದ ನಾನು ಏನು ಮಾಡಿದೆ, ಒಂದು ಬಿಟ್ಟು ಒಂದು ಥರ ನಾನು ಆ ಒಂದು ಲೇಸನ್ನು ಹಾಕಿದ್ದೀನಿ. ಉಳಿದಿರುವಂಥದ್ದಕ್ಕೆ ನಾನು ಈ ಥರ ಸಿಂಪಲ್ ಆಗಿರುವಂಥ ಲೇಸನ್ನು ಸ್ಟಿಚ್ ಮಾಡಿದ್ದೀನಿ. ಈ ಥರ ಬಂದಿದೆ. ಆ ನಂತರ ಏನು ಮಾಡಿದ್ದೀನಿ ಅಂದರೆ ಈ ಥರ ರಂಗೋಲಿನ ಹಾಕಿದ್ದೀನಿ. ಆ ಕಡೆ ಈ ಕಡೆ ಫ್ಲವರ್ನ ಇಟ್ಟು ಡೆಕೋರೇಟ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಅಲ್ಲಿ ಏನು ಮಾಡಿಲ್ಲ, ಮಧ್ಯದಲ್ಲಿ ಮಾತ್ರ ರಂಗೋಲಿ ಡಿಸೈನ್ ಹಾಕಿದ್ದೀನಿ. ಆಚೆ ಈಚೆ ಎಲ್ಲ ಫ್ಲವರ್ನ ಇನ್ಸ್ಟೆಂಟಾಗಿ ಡೆಕೋರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಅಂತ.